ಶೂಸ್ ತೊಗೊಬೇಕು, ಬೂಟ್ ಶೂಸು. ನಂಗೆ ಮನೆಗೆ ಹೋಗಿ ಬರೋದ ಏನೋ ಯೋಚನೆ ಮಾಡ್ತಾ ಇದ್ದೀನಿ. ಬಿಕಾಸ್ 6 ಗಂಟೆಗೆ ಪ್ರಾಕ್ಟೀಸ್ ಇರೋದು. ಹೇರ್ ಕಟ್ ಮಾಡಿಸ್ಬೇಕು ಗೈಸ್. ಹ್ಯಾವ್ ಟು ಚೇಂಜ್ ಮೈ ಹೇರ್ ಸ್ಟೈಲ್. ಅಂದರೆ ಸೇಮ್ ಇರುತ್ತೆ ಬಟ್ ಸೈಡ್ ಮಾತ್ರ ಎತ್ತಿಸ್ತೀನಿ. ಸೊ ಗೈಸ್, ಆಮ್ ಹಿಯರ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗು ಆನಂದನ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಕಾಲೇಜ್ಗೆ ಹೋಗಿದ್ದೆ, ಕಾಲೇಜಲ್ಲಿ ಯಾರೂ ಇರಲಿಲ್ಲ, ಅದಕ್ಕೋಸ್ಕರ ಹಂಗೆ ಬಂದೆ. ಆ್ಯಂಡ್ ಇವಾಗ ನೋಡಿ ಬಟ್ಟೆ ತರಕ್ಕೆ ಹೋಗ್ತಾ ಇದ್ದೀವಿ ನಾನು ಆನಂದ. 7 ಕಣ್ಗಾಡ್ ಟ್ರಾಫಿಕ್ ಇದೆ. ಹಾಯ್ ಮಚ್ಚ, ಬನ್ನಿ ಈಗ ಬಟ್ಟೆ ತೊಗೊಂಡು. ನಾನು ಬರ್ಬೇಕಾದ್ರೆ ಇಷ್ಟೊತ್ತಾಗಿದ್ದು, ಅದಕ್ಕೆ ಪ್ರಾಬ್ಲಮ್ಮು. ಅಯ್ಯೋ ಒಂದೊಂದು ಕಡೆ. ಹಾಂ ಗೈಸ್, ಈಗ ಬನ್ನಿ ಅಂಗಡಿಗೆ ಹೋಗಿ ಬಟ್ಟೆ ತೊಗೊಂಡು ನೋಡೋಣ ಯಾವ ಥರ ಇದೆ, ತಗೊಳೋದ ಸೆಟ್ ಆಗುತ್ತಾ ಇಲ್ವೋ ಅಂತ. ಟಿಫನ್ ಆಯಿತಾ ಅಂದ? ನನಗೆ ಅವನೇ ಸ್ಪಾನ್ಸರ್ ಇವತ್ತು. ಬನ್ನಿ ಈಗ ಇವತ್ತು ಸಿಗೋಣ ಗೈಸ್. ಫೈನಲಿ ಅಣ್ಣನೇ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರ ಬಟ್ಟೆ ಶಾಪ್ಗೆ. ಇಲ್ಲಿ ಶೂ ಶಾಪ್ ಇರೋದು ಅವ್ರದ್ದು. ನೋಡಿ ನೋಡಿ ಶೂ ಶಾಪ್ ಇದು. ಈಗ ಅವರು ಬಟ್ಟೆ ಶಾಪು ಕರ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಬಟ್ಟೆ ಶಾಪ್ಗೆ ಹೋಗ್ಬಿಟ್ಟು ನೋಡೋಣ. ಒಂಥರ ಚೆನ್ನಾಗಿದೆ, ಬಿಸಿಲಿಲ್ಲ, ಮಳೆ ಬರುತ್ತೆ ಇವತ್ತು. ಹಂಗಾರೆ 100% ಮಳೆ ಬರುತ್ತೆ ಇವತ್ತು. ಬಂದಿದ್ದೀವಿ ಇಲ್ಲೇ ಬಟ್ಟೆ ಶಾಪ್. ಅಲ್ಲ ನಾವು ಅಲ್ಲಿ ಮತ್ತೆ ಅಲ್ಲಿ ಹೋಗ್ಬೇಕು, ಅದಕ್ಕೆ ಗೈಸ್ ಫೈನಲ್ಲಿ ತೊಗೊಂಡು ಹೊರಟ್ವಿ. ನೋಡಿ ತೊಗೊಂಡೆ, ಇದೇ ಸ್ಟೋರು ಗೈಸ್. ಬನ್ನಿ ಬಂದು ತೊಗೊಂಡೋಗಿ. ಅದು ಬಿಟ್ಟರೆ ಅಲ್ಲಿ ಈಗ ಶೂಸ್ ತೊಗೊಬೇಕು, ಬೂಟ್ ಶೂಸು ತೊಗೊಂಡು ಶೂಸೇ ಒಂದು ಸೈಡಲ್ಲಿ ಸಿಗುತ್ತೆ ಗೈಸ್, ಮತ್ತು ಕ್ಲಾತ್ಸೇ ಒಂದು ಸೈಡ್ ಸಿಗುತ್ತೆ. ಅಂದ್ರೆಲ್ಲ ಏನೇನೋ 200 ಮೀಟರ್ಸ್ ಅಷ್ಟೇ. ಆರಾಮಾಗಿ ಈಸಿಯಾಗಿ ಓಡಾಡ್ಕೊಂಡು ತೊಗೊಬೋದು. ಬನ್ನಿ ಈಗ ಅಲ್ಲಿ ಶೂಸ್ ಹೋಗಿ ಶೂಸ್ ಮಾಡೋಣ ಫಸ್ಟು. ತೊಗೊಂಡ್ಮೇಲೆ ಸಿಗ್ತೀನಿ. ಬಿಕಾಸ್ ಈಗ ವಿಡಿಯೋ ಮಾಡಿಲ್ಲ, ಹಾಕ್ಕೊಂಡಾಗ ನೋಡ್ಸೋಣ ಅಂತ ಜಸ್ಟ್ ಪರ್ಚೇಸ್ ಮಾಡಿದ್ದೀನಿ. ನೋಡಿ ಅದೇ 4K ಶೂ ಅಂತ ಇದೆಯಲ್ಲ, ಅದೇ ಲೊಕೇಶನ್ನು. ಅಲ್ಲಿಂದ ಇಲ್ಲಿ ಈಗ ಶೂಸು ಬಟ್ಟೆ ಎಲ್ಲ ತೊಗೊಂಡು ಓಡ್ತಾಯಿದ್ದೀನಿ. ಇನ್ನು ಹಾಕ್ಕೊಂಡ್ಮೇಲೆ ತೋರಿಸ್ತೀನಿ ಗೈಸ್. ಈಗ ತೋರಿಸಿದ್ರೆ ಚೆನ್ನಾಗಿರಲ್ಲ ಅಂತ. ತುಂಬ ವರ್ಷಗಳಾದ್ಮೇಲೆ ನಾನು ಬಟ್ಟೆ ತೊಗೊಂಡಿರೋದು ಗೈಸ್. ನಾನು ಬಟ್ಟೆಗಳೇ ಪರ್ಚೇಸ್ ಮಾಡ್ತಾರಿಲ್ಲ. ಬಿಕಾಸ್ ನಾನೀಗ ಸ್ಟ್ರೈಟ್ ಯಲಹಂಕ ಮನೆಗೆ ಹೋಗಿ ಬರೋದ ಏನೋ ಯೋಚನೆ ಮಾಡ್ತಾಯಿದ್ದೀನಿ. ಬಿಕಾಸ್ 6 ಗಂಟೆಗೆ ಪ್ರಾಕ್ಟೀಸ್ ಇರೋದು ನನಗೆ. ಟೈಮ್ ಆಯ್ತಲ್ಲ ಇನ್ನು. ಮನೆಗೆ ಮತ್ತೆ ಬಸ್ ಸಿಗಲ್ಲ ಮಾಮ್. ಗೈಸ್ ಬನ್ನಿ ಏನು ಮಾಡೋದು ನೋಡೋಣ. ಇಲ್ಲಾಂದರೆ ಡೈರೆಕ್ಟಾಗಿ ಇಲ್ಲಿಂದ ಸ್ಟ್ರೈಟಾಗಿ ಕ್ಲಬ್ಗೆ ಹೋಗೋದಾ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಏನೊಂದು ಆಗುತ್ತೆ. ಬನ್ನಿ ಫಸ್ಟ್ ಇಲ್ಲಿಂದ ಹೊರಟು ಯಲಹಂಕದಲ್ಲಿ ಸಿಗ್ತೀನಿ. ಇನ್ನೂ ಇಲ್ಲಿ ಆಟೋದವ್ರಿಗೆ ಪೇ ಮಾಡ್ಬೇಕು ಮಾಮ್, ಪಾರ್ಕಿಂಗ್ಗೆ. ಬನ್ನಿ ಗೈಸ್, ಹೊರಟು ಸಿಗ್ತೀನಿ ಗೈಸ್. ಈಗ ಆನಂದ ನನ್ನ ಡ್ರಾಪ್ ಮಾಡ್ದ. ನಾನು ಇವಾಗೆಲ್ಲ ಥಿಂಗ್ಸ್ನ ತೊಗೊಂಡು ಸುಸ್ತಾಗಿ ಮನೆಗೆ ಹೋಗೋದಾ ಪ್ರಾಕ್ಟೀಸಿಗೆ ಡೈರೆಕ್ಟಾಗಿ ಹೋಗೋದಾ ಗೊತ್ತಿಲ್ಲ. ತುಂಬ ಥಿಂಗ್ಸ್ ಇದ್ದಾವೆ. ಮನೆಗೆ ಹೋಗ್ಬೇಕು ಫಸ್ಟು. ಮನೆಗೆ ಹೋಗಿ ಆಮೇಲೆ ಹೊಡ್ತೀನಿ ಗೈಸ್. ಬನ್ನಿ ಹೊರಟು ಸಿಗ್ತೀನಿ. ಎಂತೆ ಮಾಮ್? ನೆಕ್ಸ್ಟ್ ಇನ್ನೂ ಹೋಗ್ಬಿಟ್ಟು ಅಲ್ಲೇ ಬಟ್ಟೆ ತರಬೇಕು ಗೈಸ್. ಬಟ್ಟೆಗಳು ಹೆಂಗಿದ್ವು ಮಾಮ್? ಹಾಕಿ ನೋಡು. ಹಾಕಿದ್ಮೇಲೆ ಅಲ್ಲ ನಾನು ಹೇಳೋದನ್ನ ನೀನು ಹೇಳ್ಬೇಕದು ಹೆಂಗೈತಂತ. ನನಗೆ ಚೆನ್ನಾಗಿತ್ತು ಗೈಸ್, ಸೂಪರ್ ಫ್ಯಾಂಟಾಸ್ಟಿಕ್. ಮತ್ತೆ ಹೋದಾಗ ವಿಡಿಯೋ ಮಾಡೋಣ ಅಲ್ಲಿ. ಆ್ಯಂಡ್ ಈಗ ಬನ್ನಿ ಬಸ್ಸಿದೆ, ದೊಡ್ಡಬಳ್ಳಾಪುರಕ್ಕೆ ಹೋಗಿ ಸಿಗ್ತೀನಿ ಮಾಮ್. ಸಿಗೋಣ. ಥ್ಯಾಂಕ್ ಯು ಫಾರ್ ಕಮಿಂಗ್, ಥ್ಯಾಂಕ್ ಯು ಫಾರ್ ಪಿಕ್ಕಿಂಗ್ ಆ್ಯಂಡ್ ಡ್ರಾಪಿಂಗ್. ಮತ್ತು ಸಿಗೋಣ ಮಂಡೇ. ಓಕೆ ಗೈಸ್, ಬನ್ನಿ ದೊಡ್ಡಬಳ್ಳಾಪುರದಲ್ಲಿ ಸಿಗ್ತೀನಿ ಗೈಸ್. ಈಗ ರೆಡಿ ಆಗಿದ್ದೀನಿ. ರೆಡಿ ಆಗಿಬಿಟ್ಟು ಈಗ ಹೊರಡಬೇಕು. ಊಟ ಗೀಟ ಎಲ್ಲ ಮಾಡಿ ಹೊರಟೆ. ಬನ್ನಿ ನಾವು ಒಟ್ಟು ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗ್ಬೇಕು ಇವತ್ತು. ರಾಜನಗುಂಡೆ ಹೋಗಿ ರಾಜನಗುಂಡೆಯಿಂದ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಅಲ್ಲಿಂದ ಹೋಗಬೇಕು. ಬನ್ನಿ ನಾ ರ್ಯಾಪಿಡೋ ಬುಕ್ ಮಾಡಿದಾಗ ಅಲ್ಲಿ ಸಿಗ್ತೀನಿ. ಗೈಸ್ ಫೈನಲಿ ಐ ರೀಚ್ಡ್. ನಾನೇ ಫಸ್ಟು. ಇನ್ನೊಬ್ಬ ಹುಡುಗ ಬಂದಿದ್ದಾನೆ ಜೊತೆಯಲ್ಲಿ. ಬೇಗ ಆಗಿಬಿಟ್ರೆ ಇನ್ನೂ ಯಾರೂ ಬಂದೇ ಇಲ್ಲ. ನಾಳೆ ಹೋಗಿ ಹೇರ್ ಕಟ್ ಮಾಡಿಸ್ಬೇಕು ಗೈಸ್. ಅಲ್ಲಿ ಹೋಗಿ ಹೇರ್ ಕಟ್ ಮಾಡಿಸಿ ಹ್ಯಾವ್ ಟು ಚೇಂಜ್ ಮೈ ಹೇರ್ ಸ್ಟೈಲ್. ಅಂದರೆ ಸೇಮ್ ಇರುತ್ತೆ ಬಟ್ ಸೈಡ್ ಮಾತ್ರ ಎತ್ತಿಸ್ತೀನಿ. ಬನ್ನಿ ಈಗ ಯಾರಾದರೂ ಬಂದಿದ್ದಾರೆ. ಇದೇ ರೂಮ್ ಅನಿಸುತ್ತೆ ನಮ್ಮದು, ಚೇಂಜಿಂಗ್ ರೂಮು. ಇನ್ನೊಂದು ಏನಂದರೆ ಗೈಸ್, ಏನೇ ವ್ಲಾಗ್ ಮಾಡಿದ್ರು
ಚೇಂಜಿಂಗ್ ರೂಮಲ್ಲಿ ಮಾಡಬಾರ್ದು. ದಿಸ್ ದ ಮೇನ್ ಪಾಯಿಂಟ್. ಚೇಂಜಿಂಗ್ ರೂಮಲ್ಲಿ ಮಾಡಬಾರ್ದು, ಯಾಕಂದರೆ ಚೇಂಜಿಂಗ್ ರೂಮಲ್ಲಿ ತುಂಬ ಸೀಕ್ರೆಟ್ಗಳು ಮಾತಾಡ್ತಾ ಇರ್ತೀವಿ, ಮ್ಯಾಚ್ ಬಗ್ಗೆ, ಅದ್ರ ಬಗ್ಗೆ, ಇದ್ರ ಬಗ್ಗೆ. ನಾವು ಎಲ್ಲ ತೋರ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ಅದೇ ನಾನು ಚೇಂಜಿಂಗ್ ರೂಮಲ್ಲಿ ಬಂದಾಗ ನಾನು ವೀಡಿಯೋಸ್ ಮಾಡಲ್ಲ. ಇವತ್ತು ಮಾಡಿಲ್ಲ. ಜಸ್ಟ್ ಸಿ ಮಿರರ್, ಸಮ್ ಮ್ಯಾನ್ ಇನ್ ದ ಮಿರರ್ ಗೈಸ್. ಬನ್ನಿ ಈಗ ಆಚೆ ಹೋಗಿ ಬುಗರ್ ಯಾರಾದರೂ ಬಂದರೆ ನೋಡಿಕೊಂಡು ಬರೋಣ. ಇನ್ನು ಸೆಷನ್ ಮುಗಿದ ಮೇಲೆ ಸಿಗ್ತೀನಿ ಗೈಸ್, ಬಿಕಾಸ್ 1 ಅವರೇ ಮ್ಯಾಚ್ ಅಂತ ಇರೋದು ಇವತ್ತು. ನೋಡೋಣ, ಮುಗಿಸ್ಕೊಂಡು ಸಿಗ್ತೀನಿ. ಬನ್ನಿ ಗೈಸ್, ಈಗ ಸೆಷನ್ ಮುಗೀತು. ಟ್ರಾಜಿಡಿ ಆಗಿದೆ ಗೈಸ್. ಅದು ಏನೋ ನಮ್ಮದು ಎಷ್ಟು ಒಂದು ಥಿಂಗ್ ಕಳೆದೋಗ್ಬಿಟ್ಟಿದೆ, ಇಂಪಾರ್ಟೆಂಟ್ ಅಂತೆ. ಏನಂದರೆ ಬಾಟಲ್, ಹೊಸ ಬಾಟಲ್ ಅಂತೆ ಗೈಸ್. ಆ್ಯಂಡ್ ವಿ ಸೀಡ್ ಹಿಯರ್ ಬಿಫೋರ್ ದಿಸ್, ನಾಟ್ ಹಿಯರ್, ವಿಲ್ ಸಿ ಇನ್ ಡಸ್ಟ್ಬಿನ್. ಓ ನಾಟ್ ಹಿಯರ್ ಗೈಸ್. ಫುಲ್ಲು ಸೈಕ್ ಆಗ್ಬಿಟ್ಟ ಅವನು. ಆಫ್ ದ ಲೈಟ್ ಗೈಸ್. ನಾವು ಚೆನ್ನಾಗಿ ಯೂಸ್ ಮಾಡ್ಕೊತೀವಿ ಅಂದರೆ ಏನಾದರೂ ವಸ್ತುನ ಕ್ಲೀನ್ ಆಗೋದನ್ನು ವಿ ಶುಡ್ ಮೇಂಟೈನ್. ಯು ಬಾಟ್ ಗೈಸ್ ಎಷ್ಟು ಅದೊಂದು ಸಣ್ಣ ತಿಂಗ್ನ ಇಟ್ಕೊಳಕ್ಕಾಗಲ್ಲ. ಈ ಕಮ್ದ ಸಿಸ್ಟಮ್ ಸಿ ಸಿ ಕ್ಯಾಮ್ರಾ ಇಸ್ ದೇರ್. ಯು ಆರ್ ವೇರಿಂಗ್ ಡ್ರೀಮ್ ಅಂಡ್ ರೆಡ್ ಜರ್ಸಿಡ. ಒನ್ಸ್ ಇಸ್ ರೆಕಾರ್ಡ್ ಫಕ್, ದಟ್ಸ್ ಆಲ್. ಏ ಲೀವ್ ಡಾ, ವೈ ಅರ್ಜೆಂಟ್? ಕಮ್ ವಿಲ್ ಸಿ ಇನ್ಸೈಡ್ ಒನ್. ಮದರ್ ಫಾದರ್ ಸಿಸ್ಟರ್ ಗೈಸ್. ಒಂದು ಬಾಟಲ್ ಇಟ್ಕೊಳಕ್ಕಾಗಲ್ಲ ಇವನ ಕೈಯಲ್ಲಿ. ಬ್ಯಾಡ್ ಕಮೆಂಟ್ ಹಾಕಿ ಗೈಸ್. ಬ್ಯಾಡ್ ಕಮೆಂಟ್ ಹಾಕ್ಬಿಡಿ ಗೈಸ್. ಒಂದು ಸಣ್ಣ ಬಾಟಲ್ ಗೈಸ್, ಕೆಪ್ಸ್ತಾ ಒಂದು ಸಣ್ಣ ಬಾಟಲ್ ಅವನ ಹತ್ರ ನೋಡ್ಕೊಳಕ್ಕಾಗಿಲ್ಲ ಅಂದರೆ ಅದು ಆವ್ರೇಜ್ ಸೈಜ್. 800 ml. ಇನ್ ಯು ಆರ್ ಕಂಪೇರ್ಡ್ ಟು ಹ್ಯೂಮನ್, ದಟ್ ಈಸ್ ಸ್ಮಾಲ್ ಓನ್ಲಿ. ನೋ ಸಿ ಒನ್ಸ್ ದ देख रहे साले बक्साले. I can hold it, bro. No, son. अंदर देख जल्दी गांडू. No, it's not there. I think inside only bottle is there, da. 100% I'll tell. Hey, you know what? I use that, da. I know where I come. I'll show you. Because when I was finished my first half, I went outside and I'm using your bottle. I'll kept it that goalpost. Two goalposts is there, I kept it there. Come, we'll go away. Don't go inside. Why? No. Give respect, da. We can go with guys. ಯಾಕೆ ಗೊತ್ತಾ ಚಪ್ಪಲಲ್ಲಿ ಹೋಗ್ಬಾರ್ದು? ಬಿಕಾಸ್ ನಾವು ರೆಸ್ಪೆಕ್ಟ್ ಕೊಡಬೇಕು ಗ್ರೌಂಡ್ಗೆ. ಯಾವಾಗ ನಮಗೆ ಗೇಮ್ ಬರೋದು, ಇಲ್ಲ ಅಂದರೆ ವಿ ಕಾಂಟ್ ಪ್ಲೇ. ವಿತೌಟ್ ಸ್ಲಿಪ್ಪರ್. ಸಿ ನೋಡಿ ಗೈಸ್, ಯಶು ಅವಾಗಲೇ ವಿತ್ ಸ್ಲಿಪ್ಪರಲ್ಲಿ ಬಂದ ಸಾಲ. ओली से चैंपियंस लीग और पीएसजी में मिस करा था ना, वो सेकंड लेग में वैसा ही मिस था ಗೈಸ್. ಫುಲ್ ಕತ್ಲೆ ಇದೆ, ಬಟ್ ನಾವು ಟಾರ್ಚ್ಗಳು ಹಾಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ನಮಗೋಸ್ಕರ ಇಲ್ಲಿ ಇರೋ ಕರೆಂಟ್ ಲೈಟೆಲ್ಲ ಆನ್ ಮಾಡಲ್ಲ ಸರ್. ಬಿಕಾಸ್ ಒಂದು ಸರಿ ಆನ್ ಮಾಡಿದ್ರೆ ಅದರಲ್ಲಿ ತುಂಬ 1000 rupees ಕಟ್ಟಬೇಕು. ವಾಟ್ರಾ ರೈಟ್? ನೋ, ಮೋರ್ ದೆನ್ 1000 ಕಟ್ಟಬೇಕು ಗೈಸ್. ನೋಡಿ ಗೈಸ್, ದೊಡ್ಡ ಲೈಟ್ಗಳು ಎಲ್ಲ ಆನ್ ಮಾಡಿದ್ರು ಅಂದರೆ ನಾವು ಒಂಥರ ಫುಲ್ಲು ಕಾನ್ಸರ್ಟಲ್ಲಿ ಇದ್ದಂಗೆ ಇರ್ತೀವಿ. ಯೋ ಹಾನಿ, ಮೈಕಲ್ ಜಾಕ್ಸನ್. I think it's here only, da. देख रहे बक्साले. Hey, I saw. I'm only kept it here, da. Guys, ಯಾರು ಎತ್ಕೊಂಡೇ ಹೋಗ್ಬಿಟ್ಟಿದ್ದಾರೆ ಗೈಸ್. ಶೀಟ್. ನಾನು ಒಂದು ಯೂಸ್ ಮಾಡಿದೆ ಬಾಟಲ್ ಯೂಸ್ ಮಾಡಿ ಇಟ್ಟೆ ಗೈಸ್. ಎಲ್ಲೆಲ್ಲಿ ನೋಡಿದ್ರು ಬಾಟಲ್ ಥರನೇ ಕಾಣಿಸ್ತಾ ಇದೆ, ಬಟ್ ಬಾಟಲ್ ಎಲ್ಲೂ ಇಲ್ಲ. ಶರ್ಟ್ ಯು ಬಾಟ್? ಏ ನೋಡ ಸಮಥಿಂಗ್. ಐ ಥಿಂಕ್ ಸಮ್ ಒನ್ ಗೆಟ್ ಅಂಡ್ ವೆಂಡ್ರಾ. ನೋಡ, ಸಾರಿ ಡಾಡಿ, ಸಾರಿ ಮ್ಯಾನ್. 5-1. 6 da. 6-1. Hey, no, total 7.
ಗೈಸ್ ಒಂದೋಗಿ ಒಂದು ಬಂತು ಬಿಡಿ. ಹಾಂ ಹಾಜೋ ಚಲಂಗೆ ಬನ್ನಿ ಗೈಸ್. ಈಗ ಅವನು ಇಲ್ಲಿ ಒಳಗಡೆ ಪಾರ್ಕ್ ಮಾಡಿರ್ತಾನೆ ವೆಹಿಕಲ್ನ, ಐ ಮೀನ್ ಬೈಕ್ ಅವನಿರೋದಲ್ಲ, ಒಳಗಡೆ ಪಾರ್ಕ್ ಮಾಡಿರ್ತಾನೆ. ಬನ್ನಿ ಈಗ. ಯು ಪ್ಲೇ ಕೀಪರ್ ನೋ, ಯು ಲೀವ್ ದೇರ್ ವೆನ್ ಐ ಯೂಸ್ ಹಿಯರ್ಡ್ ಫಾರ್ I think that's new bottle, no? Someone चोरी कर दिया. Yeah, that is simple, da. Nobody's because you forgot and went. No, that guys are coming late. Guys, ಬಿಡಿ ಒಂದು ಹೋಗಿ ಒಂದು ಬಂತು ಒಳ್ಳೇದು ಮಸ್ತಾಗಿರೋದು. ಆ್ಯಂಡ್ ನಾವು ವಿ ಆರ್ ಗೋಯಿಂಗ್. ಬನ್ನಿ ಈಗ ಅವನು ಗಾಡಿ ತಗೊಂಡು ಹತ್ರ ಸಿಗ್ತೀನಿ. ಈಗ ನೋಡಿ ಇಲ್ಲೊಂದು ಹಂಟರು ಗೈಸ್. ನಾನು ತುಂಬಾ ಹಂಟರ್ಗಳು ಓಡಿಸ್ತಾ ಇದ್ದೀನಿ. ಹೌದಾ? ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೆ. ನೋಡ್ದ ವ್ಲಾಗ್ ಅದು ಗೈಸ್? ನಾನು ತುಂಬ ವ್ಲಾಗ್ಸ್ ಓಡಿಸ್ತಾ ಇದ್ದೀನಿ ಗೈಸ್. ದೇಜಾವುದ್ ಒಂದಿದೆ, ಮತ್ತು ನಮ್ಮ ಕೀಪರ್ದು ಒಂದು ಓಡಿಸಿದೆ ಮೊನ್ನೆ, ಮತ್ತು ಪ್ರತೀಕ್ದು ಅವಾಗ ಓಡಿಸ್ತಾನೆ. ಅವ್ನು ಬಂದಾಗೆಲ್ಲ ನಾನೇ ಓಡಿಸೋದು. ಐ ಆಮ್ ದ ರೈಡರ್ ಇನ್ ಹಂಟರ್. ಬನ್ನಿ ಈಗ ಪ್ರತೀಕ್ ಸ್ವಲ್ಪ ನಮಗೆ ಟ್ರೀಟ್ ಕೊಡಿಸ್ತಾನೆ. ಟ್ರೀಟ್ ಕೊಡಿಸ್ಬಿಟ್ಟು ನಾನು ಹೋಗ್ತಾನೆ. ಕಮ್ಮಡ ಗೈಸ್ ಪ್ರಾಕ್ಟೀಸ್ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಆಯ್ತು. ಅವೆಲ್ಲ 10 ನಿಮಿಷ 4 ಗಂಟೆ ಆತ ಬಂತು. ನಾನು ಮನೆಗೆ ಬಂದು ಈಗ ಊಟ ಗೀಟ ಮಾಡಿ ಮಲ್ಕೊಬೇಕು. ಸಕ್ಕತ್ತಿದ್ದೆ ಬರ್ತೈತೆ ಗೈಸ್. ಇವತ್ತಂತೂ ಫುಲ್ ಟಯರ್ಡ್ ಆಗಿಬಿಡ್ತು. ಗೆಲ್ಲೋದೇನೋ ಗೆದ್ವಿ, ಬಟ್ ಇನ್ನೂ ಚೆನ್ನಾಗಿ ಆಡಬೇಕಾಗಿತ್ತು ಗೈಸ್. ಗೋಲ್ ಹೊಡೆದಿದ್ದೇನು ಪ್ರಾಬ್ಲಮ್ ಏನಿಲ್ಲ, ಬಟ್ ಇನ್ನೂ ಚೆನ್ನಾಗಿ ಆಡಬೇಕಾಗಿತ್ತು. ಇದನ್ನು ಮೈಂಡಲ್ಲಿ ಇಟ್ಕೊಂಡು ಇನ್ನೊಂದು ಸರಿ ಚೆನ್ನಾಗಿ, ಅಂದರೆ ಡೇ ಬೈ ಡೇ ಪ್ರಾಕ್ಟೀಸ್ ಮಾಡೋದು ಬರ್ತಾ ಇದೆ. ಬಟ್ ಇನ್ನೂ ಯಾಕಂದರೆ ಇರೋದು ಸಾಲದು, ಇನ್ನೂ ಪ್ರಾಕ್ಟೀಸ್ ಮಾಡಬೇಕು. ಮಾಡ್ತೀವಿ. ನೆಕ್ಸ್ಟ್ ಮಂಡೇ ನನಗೆ ಪ್ರಾಕ್ಟೀಸ್ ಇದೆ. ಅಂದರೆ ಮ್ಯಾಚ್ ಇದೆ, ಸೆಕೆಂಡ್ ಮ್ಯಾಚು. ಅದಾದಮೇಲೆ ಕಾಲೇಜ್ ಡೇ, ಎರಡೂ ಒಂದೇ ದಿನ ಇದೆ. ನಾನು ಎರಡೂ ಮ್ಯಾಚ್ ಮಾಡಬೇಕು. ಐ ಡೋಂಟ್ ನೋ ಹೌ, ನೋಡೋಣ. ಯಾಕಂದರೆ ಬೆಳಗ್ಗೆನೇ ಇದೆ ಮ್ಯಾಚ್ ಮುಗಿಸ್ಕೊಂಡು ಆದಷ್ಟು ಬೇಗ ಹೊರಡಬೇಕು. ನೋಡೋಣ ಏನಾಗುತ್ತೆ ಅಂತ. ಅದು ಬಿಟ್ಟರೆ ಇವತ್ತಂತೂ ಫುಲ್ ಟಯರ್ಡ್ ಗೈಸ್. ಈಗ ಊಟ ಮಾಡಿ ವಾಕ್ ಓಡಾಡಕ್ಕೆ ಬಂದಿದ್ದೀನಿ. ಏನು ಜಾಸ್ತಿ ಏನು ಊಟನೇ ಮಾಡಿಲ್ಲ ಗೈಸ್, ಯಾಕಂದರೆ ಫುಲ್ಲು ಊಟ ಸೇರ್ತಾಯಿಲ್ಲ ಒಳಗಡೆ. ಅದಕ್ಕೋಸ್ಕರ ಸ್ವಲ್ಪ ಊಟ ಮಾಡಿ ಈಗ ಮಲ್ಕೊಬೇಕು. ನೋಡೋಣ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಆಲ್ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಏನು ಮಾಡ್ತಾ ಇದ್ದೀನಿ. ಸಿಗೋಣ ನಾಳೆ ಬೆಳಗ್ಗಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಗುಡ್ ನೈಟ್ ಗೈಸ್. ಬಿ ಹ್ಯಾಪಿ.